ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 13ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎರಡು ಗ್ರಹಗಳು ರಾಶಿಯ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಏಪ್ರಿಲ್ನ ತಿಂಗಳಲ್ಲಿ. ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ ವಿಶೇಷತೆಗಳನ್ನು ನಾವು ಗಮನಿಸ್ಕೊಳ್ಳೇಬೇಕು. ಮಾಸ ವಿಶೇಷತೆ ಅಂತ ಹೇಳಿದಾಗ ಈ ತಿಂಗಳಲ್ಲಿ ಏನೇನು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಏಪ್ರಿಲ್ನಲ್ಲಿ ನಿಮಗೆ ಮೊದಲನೇದಾಗಿ ಬರ್ತಕ್ಕಂತಹದ್ದೇ ತುಂಬ ದೊಡ್ಡ ಮಟ್ಟದ ಒಂದು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಚಿತ್ತಾ ಪೌರ್ಣಮಿ. ಚೈತ್ರ ಮಾಸದ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಆ ಚಿತ್ತಾ ಪೌರ್ಣಮಿ ದಿವಸ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ. ಹಲವು ಕಡೆ ಹಲವು ಭಾಗಗಳಲ್ಲಿ ಕರಗ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಬೆಂಗಳೂರಿನ ಈ ವಿಶೇಷ ಭಾಗದಲ್ಲಿ ನಡೆಯುವಂತಹ ದ್ರೌಪದಮ್ಮನವರ ಕರಗ ಇಡೀ ವಿಶ್ವದಲ್ಲೇ ವಿಖ್ಯಾತಿಯನ್ನು ಪಡೆದಿರುವಂತಹದ್ದು. 12ನೇ ತಾರೀಕು ನಡೆಯುತ್ತೆ. ಜೊತೆಗೆ ಅವತ್ತು ನೀವು ಸಮುದ್ರ ಸ್ನಾನಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವರ ಬಳಿ ಹೇಳಿ ಸಮುದ್ರದಲ್ಲಿ ದೀಪವನ್ನು ತೇಲಿಬಿಟ್ಟದ್ದೇ ಆದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿಕೆ ಆಗ್ತದೆ. ಇದು 12ನೇ ತಾರೀಕು ಶನಿವಾರದ ದಿವಸ ಬರುವಂತಹ ಶನಿ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಅದಾದ ನಂತರ ಇರ್ತಕ್ಕಂತಹದ್ದೇ ಇನ್ನು ವಿಶೇಷವಾಗಿ ನಮಗೆ 14ನೇ ತಾರೀಕು ಸೌರ ಯುಗಾದಿ ಇದೆ. ನಮ್ಮ ದಕ್ಷಿಣ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗ್ತದೆ. 27ನೇ ತಾರೀಕು 4ನೇ ತಿಂಗಳು 2025 ಭಾನುವಾರದ ದಿವಸ ಅಮಾವಾಸ್ಯ ತಿಥಿ. ಆ ಅಮಾವಾಸ್ಯ ತಿಥಿ ಅಕ್ಷತಮಾವಾಸ್ಯೆ ಅಂತಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಮಾಟಮಂತ್ರ ದೋಷ, ಕೃತಿಮ ದೋಷ ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಸಮಸ್ಯೆಗೆ ಒಳಪಡ್ತಾ ಇದ್ದರೆ ಇವತ್ತಿನ ದಿವಸ ಮಾಡ್ಕೊಳ್ತಕ್ಕಂತಹ ಪರಿಹಾರಗಳು ನಿಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಅವತ್ತು ಬಹಳ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ದಿನಮಾನಗಳು, ಎರಡು ಒಂದು ಅಮಾವಾಸ್ಯ ಒಂದು ಪೌರ್ಣಮಿ ತಿಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವನ್ನು ತಂದುಕೊಡುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ಮಾಡ್ಕೊಳ್ಳೋದಕ್ಕೆ ಅವತ್ತೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡದೆ ಕೈ ಹಾಕಿ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಭವಾಗಲಿ. ಇನ್ನು ಮೇಷರಾಶಿಯವರಿಗೆ ಈ ಒಂದು ಏಪ್ರಿಲ್ನ ತಿಂಗಳ, ನಮ್ಮ ವರ್ಷದ ಮೊದಲನೇ ತಿಂಗಳ ಚೈತ್ರ ಮಾಸ ಅಂತಲೇ ಕರೀಬಹುದು, ಚೈತ್ರ ಮಾಸದ ಫಲಗಳು ಯಾವ ರೀತಿಯಾಗಿರುತ್ತೆ ಅಥವಾ ಏಪ್ರಿಲ್ ತಿಂಗಳ ಮಾಸದ ಫಲಾನುಫಲಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನಿಮಗೆ ಈ ಒಂದು ಏಪ್ರಿಲ್ನ ತಿಂಗಳಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಫಲಾನುಫಲಗಳನ್ನು ನೀವು ಈ ಒಂದು ತಿಂಗಳು ಅನುಭವಿಸಬಹುದು. ಈ ಒಂದು ತಿಂಗಳಲ್ಲಿ ಹಿಂದೆ ಏನು ನಡೆಸ್ಕೊಂಡು ಬರ್ತಿದ್ರಲ್ಲ ಆ ಕೆಲಸ ಕಾರ್ಯಗಳು ಹಾಗೆಯೇ ನಡ್ಕೊಂಡು ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ಏನಾದರೂ ನೀವು ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಥವಾ ನೂತನವಾದಂತಹ ಇನ್ವೆಸ್ಟ್ಮೆಂಟನ್ನು ಏನಾದರೂ ಮಾಡಬೇಕು, ಒಂದು ಒಳ್ಳೆ ರೀತಿಯಾದಂತಹ ಬದುಕನ್ನು ಕಟ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ರೀತಿ ಅನುಕೂಲತೆಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ತಿಂಗಳಲ್ಲಿ ಕೈ ಹಾಕಕ್ಕೆ ಹೋಗೋದು ಬೇಡ. ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಂಡು ಅದರ ಆಧಾರದಲ್ಲಿ ನಿಮಗೆ ಇರುವಂತಹ ಶುಭಾಶುಭ ಫಲಗಳ
ಕ್ಯಾಲ್ಕುಲೇಷನ್ನ ಮಾಡಿಕೊಂಡು ಕೈ ಹಾಕೋದು ಒಳ್ಳೆಯದು. ಯಾಕೆ ಅಂದರೆ ನೋಡಿ, ನಿಮಗೀಗ 7:30 ಶುರುವಾಗಿರುತ್ತೆ. 29 ಮಾರ್ಚ್ನಿಂದನೇ 7:30 ಶುರುವಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ತಲೆಯನ್ನು ಸವರುವಂತಹ ಜನರು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ತುಂಬ ಅಂದರೆ ತುಂಬಾ ಹುಷಾರಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಸಹ ನೀವು ನಿಮ್ಮ ಒಂದು ವಿಚಾರಗಳಲ್ಲಿ ಬೇರೆಯವರ ಹಸ್ತಕ್ಷೇಪ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಅವರು ನಮ್ಮವರು, ಇವರು ತಮ್ಮವರು ಅಂತ ಹೇಳಿ ನಿಮ್ಮೆಲ್ಲ ಒಳಗುಟ್ಟುಗಳನ್ನು ನೀವು ಸಾರಣಿಕೆ ತಗೊಂಡು ಸಾರ್ತಾ ಬಂದರೆ ಖಂಡಿತ ಅದರಿಂದ ನಿಮಗೆ ಅಪಾಯ. ಮುಂದಿನ ದಿನಗಳಲ್ಲಿ ಕಟ್ಟಿಟ್ಟ ಬುತ್ತಿ. ಶತ್ರುಗಳು ಯಾವಾಗಲೂ ಶತ್ರುಗಳೇ, ಆದರೆ ಆ ಶತ್ರು ಕಾಟವನ್ನು ನೀವು ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಹಿತಶತ್ರುಗಳ ಕಾಟ ಆಯಿತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಕಷ್ಟ. ಬರೆದಿಟ್ಕೊಳ್ಳಿ, ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಹಿಂಸೆ ಕೊಟ್ಬಿಡುತ್ತೆ. ನಮ್ಮ ಕೈಯನ್ನು ಕತ್ತರಿಸುವ ಅನುಭವ ಯಾರಿಗೆ ಬೇಕು ಅಲ್ವಾ? ಸ್ವಲ್ಪ ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಫಲದ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಮಟ್ಟಕ್ಕೆ ನಿಮಗೆ ಈ ತಿಂಗಳಲ್ಲಿ ಆರ್ಥಿಕತೆಗಳಲ್ಲಿ ಏರುಪೇರುಗಳು, ಹಣಕಾಸಿನ ವಿಚಾರಗಳಲ್ಲಿ ಅಡಚಣೆಗಳು, ಅನೇಕ ರೀತಿಯ ಚಿಂತೆಗಳು ನಿಮಗೆ ಸ್ವಲ್ಪ ಮಟ್ಟಕ್ಕೆ ಕಾಡೋಕ್ಕೆ ಶುರುವಾಗ್ಬಿಡುತ್ತೆ. 7:30 ಅಂತ ಹೇಳಿದ್ದೀವಿ, ಹಾಗಂತ ಹೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಪ್ರತಿ ಬಾರಿ ಹೇಳೋ ಹಾಗೆ ಇದು ನಿಮಗೆ ಎಷ್ಟನೇ ಬಾರಿ 7:30 ಬಂದಿದೆ ಅನ್ನೋದನ್ನು ತಿಳ್ಕೊಂಡು ಅದರ ಮುಖಾಂತರವಾಗಿ ನೀವು ಪರಿಹಾರದ ಕೆಲಸಗಳ ಕೈ ಹಾಕೋದ್ರಿಂದ ಅನುಕೂಲಗಳು ಇದ್ದಾವೆ. ಸೊ ಹಾಗಾಗಿ ಮೊದಲನೇ ಬಾರಿ ಬಂದಿದ್ಯಾ, ಎರಡನೇ ಬಾರಿ ಬಂದಿದ್ಯಾ, ಮೂರನೇ ಬಾರಿ ಬಂದಿದ್ಯಾ ತಿಳ್ಕೊಳ್ಳಿ. ಎಷ್ಟೊಂದು ಜನ ಹೇಳ್ತಾರೆ, ಗುರುಗಳೇ ನೀವು ಹೇಳೋವರೆಗೂ ನಮಗೆ ಗೊತ್ತೇ ಇರಲಿಲ್ಲ ಇದು ಇಷ್ಟೆಲ್ಲ ಇರುತ್ತೆ ಅಂತ. ನಾವು 7:30 ಅಂತ ಹೆದರ್ಕೊಳ್ತಾ ಇದ್ವಿ, ನಮಗೀಗ ಎರಡನೇ ಬಾರಿ ಬಂದಿದೆ, ಎಷ್ಟೊಂದು ಒಳ್ಳೆ ಕೆಲಸಗಳು ನಮಗೆ ನಡೀತಿದೆ, 7:30 ಏನು ತೊಂದರೆ ಇಲ್ಲ ಅಂತ ಹೇಳಿ ಅದೆಷ್ಟೋ ಜನರು ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬಂದಾಗ ಹೇಳಿದ್ದಾರೆ. ಎಷ್ಟೊಂದು ಜನಕ್ಕೆ ತೊಂದರೆ ಆಗಿರೋರು ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಂತ ಹೇಳಿ ಎಲ್ರಿಗೂ ಒಂದೇ ಫಲಾನುಫಲಗಳ ನಿರೀಕ್ಷೆಯನ್ನು ಮಾಡಿಕೂಡ್ದು. ಹಾಗಾಗಿ ನಿಮ್ಮ ಫಲಾನುಫಲಗಳೇನಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿಕೊಂಡು ಪಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅಷ್ಟಕ ವರ್ಗದಲ್ಲೂ ಈ ಮಿನಿಮಮ್ 4 ಬಿಂದುಗಳಿರಬೇಕು. 4 ಬಿಂದುಗಳೇನಾದರೂ ಇತ್ತು ಅಂದರೆ ತೊಂದರೆನೇ ಕೊಡೋದಿಲ್ಲ. ಅದು ಮೊದಲನೇ ಬಾರಿ ಬರಲಿ, ಮೂರನೇ ಬಾರಿ ಬರಲಿ. 7:30 ನಿಮ್ಮ ಕರ್ಮದ ಫಲಗಳನ್ನು ಕೊಡ್ತಕ್ಕಂತಹದ್ದು. ನಿಮ್ಮ ಶುಭ ಅಥವಾ ಅಶುಭ ಫಲದ ನಿರೀಕ್ಷೆಯನ್ನು ನೀವು ಮಾಡ್ಕೋಬೇಕಾಗತ್ತೆ. ನನಗೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅಂದರೆ ನಡೆಯಲ್ಲ. ಜೀವನದಲ್ಲಿ ಕಹಿ ಅನುಭವ ಬೀಳದ ಹೊರತು ಸಿಹಿಯ ಸಮೃದ್ಧತೆ ನಮಗೆ ಅರ್ಥವಾಗಲ್ಲ. ಯಾರಿಗೆ ಆಗಲಿ ಜಾಗೃತೆಯಾಗಿ ಇರಿ. ಇನ್ನು ಈ ಒಂದು ಏಪ್ರಿಲ್ನ ತಿಂಗಳಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳೊಟ್ಟಿಗೆ ಪದೇ ಪದೇ ವಾಗ್ವಾದಗಳು, ಮಾನಸಿಕವಾಗಿ ಚಿತ್ರಹಿಂಸೆಗಳು, ಅನಾನುಕೂಲತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಷರಾಶಿಯವರಿಗೆ ಕೌಟುಂಬಿಕ ಕಲಹಗಳು ನಿಮಗೆ ತುಂಬಾ ಅಧಿಕವಾಗಿ ಬಿಡುತ್ತವೆ. ಮನೆಯಲ್ಲಿ ನೆಮ್ಮದಿ ರಹಿತವಾದ ವಾತಾವರಣ, ಅದರಲ್ಲೂ ಈ ಸೌರಯುಗಾದಿ 14ನೇ ತಾರೀಕಿನ ನಂತರದಲ್ಲಿ ತುಂಬ ಒಂದು ಮಟ್ಟಕ್ಕೆ ನಿಮಗೆ ಉದ್ಯೋಗದಲ್ಲಿ ಬಹಳ ಕಿರಿಕಿರಿಯಾದ ವಾತಾವರಣ, ತುಂಬಾ ಕ್ಲಿಷ್ಟಕರವಾದ ವಾತಾವರಣ ಎಲ್ಲವೂ ಉತ್ಪತ್ತಿ ಆಗಿ ಹೋಗ್ಬಿಡುತ್ತೆ. ಸುಮ್ಮನೆ ವೃಥ ಅಪವಾದಗಳು, ಏನೋ ಕೆಲಸ ಮಾಡಿದ್ದೀರಾ ಅಥವಾ ನೀವು ಮಾಡೇ ಇಲ್ಲ, ಯಾವುದ್ಯಾವುದೋ ರೀತಿ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ರೀತಿಯಲ್ಲಿ ನಿಮಗೆ ಆರೋಪ ಅಪವಾದಗಳು ಬರ್ತಕ್ಕಂತಹದ್ದು. ಜೊತೆಗೆ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಹೊಡೆತಗಳು ಈ ಒಂದು ತಿಂಗಳಿನಲ್ಲಿ ಇದೆ. ಮೇಷರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು, ತುಂಬ ಹೆಚ್ಚಿನ ಜಾಗ್ರತೆಯನ್ನು ಮಾಡಬೇಕಾಗತ್ತೆ. ಆದರೆ ಇನ್ನೊಂದು ಸಮಾಧಾನಕರವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ಸಾಲಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ತುಂಬ ದಿವಸಗಳಿಂದ ಅದೇನಾದರೂ ರಿಜೆಕ್ಟ್ ಆಗ್ತಾ ಇದ್ದರೆ ಬ್ಯಾಂಕ್ಗಳಲ್ಲಿ, ಈ ತಿಂಗಳು ನೀವು ಪ್ರಯತ್ನ ಪಟ್ಟರೆ ನಿಮಗೆ ಬ್ಯಾಂಕಿನಿಂದ ಸಾಲದ ಸೌಲಭ್ಯಗಳು ಸಿಗ್ತಕ್ಕಂತಹ ಒಂದು ಸುವಿಚಾರ ಇದೆ. ಆದರೆ ಸಾಲನ ಯಾಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಯೋಚನೆ ಮಾಡ್ಕೊಳ್ಳಿ. ಸುಮ್ಮನೆ ಸಾಲನ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಸಾಲಗಳಿಗೆ ಕೈ ಹಾಕಿ ಆಮೇಲೆ ತಲೆ ಚೆಚ್ಕೊಳ್ಳುವಂಥ ಅವಶ್ಯಕತೆ, ಆಮೇಲೆ ಸುಮ್ಮನೆ ತಲೆ ಚೆಚ್ಕೊಳ್ಳುವಂತಹ ಸಮಸ್ಯೆಗಳು ಬರ್ತವೆ. ಹುಷಾರಾಗಿರೋದು ತುಂಬಾ ಅಂದರೆ ಒಳ್ಳೆಯದು.
ಜೊತೆಗೆ ಸ್ನೇಹಿತರೊಟ್ಟಿಗೆ ಸುಮ್ಮನೆ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಅನೇಕ ವಿಧವಾಗಿರ್ತಕ್ಕಂತಹ ಚಿಂತಾಕ್ರಾಂತ ಘಟನೆಗಳು ಸಹ ನಡೆಯುತ್ತೆ. ಸ್ವಲ್ಪ ಹುಷಾರಾಗಿರಿ ಮೇಷರಾಶಿಯವರು. ಹೇಳಿದಂತಹ ಪರಿಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡ್ಕೊಳ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇನ್ನೇನು ನಿಮಗೆ ಗುರುಬಲ ಸಹ ಹೋಗ್ತಾ ಇದೆ. ಗುರುಬಲಕ್ಕೋಸ್ಕರವಾಗಿ ಮೇ 14ನೇ ತಾರೀಕು ಗುರು ಪರಿವರ್ತನೆ ಇರತಕ್ಕಂತಹ ಆ ಶುಭ ದಿನ, ಶುಭ ಗಳಿಗೆ ಎಂದೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಸಂಕಲ್ಪ ಮಾಡಿಸಿ ಗುರು ರಕ್ಷಾ ಕವಚವನ್ನು ಕಟ್ಕೋಬೇಕು. ಅಕ್ಷತೆಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇರಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ಗುರು ತನ್ನ ಅನುಗ್ರಹದ ರಕ್ಷಣೆಯನ್ನು ಕೊಡ್ತಾನೆ. ಗುರುಬಲ ಇತ್ತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದಂತಹ ಆರ್ಥಿಕ ಬೆಳವಣಿಗೆ, ಒಂದು ಸಾಮಾಜಿಕ ಬೆಳವಣಿಗೆ, ಒಂದು ಶುಭ ಕಾರ್ಯಗಳು ನಡೀಬೇಕು. ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂದರೆ ಅದು ಗುರುವಿನ ಅನುಗ್ರಹ ಬೇಕೇ ಬೇಕು. ಈಗ ಸದ್ಯದ ಪ್ರಕಾರದಲ್ಲೇನೋ 2ನೇ ಮನೆಯಲ್ಲಿದ್ದಾನೆ ಅನುಕೂಲಸ್ಥ. ಅದಾದ ನಂತರ ಮೇ 14ನೇ ತಾರೀಕಿನಿಂದ ಬಹಳ ಸಂಕಷ್ಟಗಳಾಗುತ್ತೆ. ಹುಷಾರಾಗಿದ್ದು ಜೀವನ ಸಾಗಿಸಿ. ಹಾಗಾಗಿಯೇ ಅದೆಷ್ಟೋ ಜನರು ನಾವು ಹೇಳಿದ ಹಾಗೆ ಈಗಾಗಲೇ ಗುರು ಮಹಾಯಾಗದಲ್ಲಿ ಪೂಜೆಯನ್ನು ಮಾಡಿಸೋಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಆದಷ್ಟು ಶೀಘ್ರದಲ್ಲಿಯೇ ಮೇ ತಿಂಗಳ ಭವಿಷ್ಯ ಹೇಳುವ ಸಂದರ್ಭದಲ್ಲಿ ಎಲ್ಲಿ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಯಾರೆಲ್ಲ ಬರೋಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಕೊಡ್ತೀವಿ. ತಾವುಗಳು ಅದನ್ನು ನೋಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪೂಜೆಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿ. ಬಹಳ ಶುಭವಾಗಲಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಒಂದು ಮೇಷರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಪರಿಹಾರದ ಕಡೆ ಗಮನವನ್ನು ಕೊಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದು ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನಾವು ಪುಣ್ಯದ ಅರ್ಜನೆಗೋಸ್ಕರ ಏನೇನೋ ಮಾಡ್ತೀವಿ, ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಒಂದು ಜೀವಕ್ಕೆ ಒಂದು ಹನಿ ನೀರು ಕೊಡೋದ್ರಿಂದ ಎಷ್ಟು ಒಳ್ಳೆ ಫಲ ಇದೆ ಗೊತ್ತಾ? ಈ ಬಿರು ಬೇಸಿಗೆ ಕಾಲದಲ್ಲಿ ಅದೆಷ್ಟೋ ಬೀದಿ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ಬಟ್ಟಲಿನಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಕುಂಡದಲ್ಲಿ ನೀರಿಟ್ಟಾಗ ಅದು ಎಲ್ಲಿಂದನೂ ಓಡಿ ಬಂದು ಕುಡಿಯುತ್ತೆ. ಅದು ಕುಡಿದು ಸಂತೋಷ ಪಡತ್ತೆ ಗೊತ್ತಾ? ಆ ಆನಂದ ನಿಮಗೆ ಕೋಟಿ ರೂಪಾಯಿ ಇದ್ದರೂ ಸಿಕ್ಕಲ್ಲ. ಈ ಸಣ್ಣ ಸಾಮಾಜಿಕ ಪರಿಹಾರಗಳೇ ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ತಂದುಕೊಡೋದು. ಇವತ್ತಿಗೂ ನಮ್ಮ ವಾಟ್ಸಪ್ಪಿನ ಸಂಖ್ಯೆಗೆ ಅದೆಷ್ಟೋ ಜನರು ಕಳಿಸ್ತಾರೆ, ಗುರುಗಳೇ ನೀವು ಹೇಳಿದ ಮೇಲೆ ನಾವು ಈ ಥರ ಇಟ್ಟಿದ್ದೀವಿ, ಏನೋ ಒಂದು ಸಂತೋಷ ಸಿಗುತ್ತೆ, ನಮಗೇನೋ ಒಂದು ಆನಂದ ಸಿಗುತ್ತೆ ಅಂತ. ಹಾಗೆಯೇ ನಿಮ್ಮ ಬದುಕು ಬದಲಾವಣೆಗಳು ಆಗ್ತಾ ಇರಲಿ. ಒಳ್ಳೆ ಬೆಳವಣಿಗೆಗಳು ನಿಮ್ಮ ಬದುಕಿನಲ್ಲಿ ಬರ್ತಾ ಇರಲಿ. ಈ ಒಂದು ಏಪ್ರಿಲ್ ತಿಂಗಳು ಒಂದು ಸ್ವಲ್ಪ ಅಸ್ತವ್ಯಸ್ತದ ಜೀವನ ಇದೆ. ಒಳ್ಳೆ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಆಗಲಿ, ಶುಭವಾಗಲಿ. ಇನ್ನು ಮೇಷರಾಶಿಯವರ ಸಾಮಾಜಿಕ ಪರಿಹಾರದ ನಂತರ ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದ್ರೆ ಸ್ಕಂದ ಷಷ್ಠಿ ಕವಚ ಸ್ತೋತ್ರದ ಪಠಣವನ್ನು ಮಾಡಬೇಕು. ನೀವು ಈ ಒಂದು ಪಠಣ ಮಾಡೋದ್ರಿಂದ, ಈ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಿತಾಂಶಗಳ ನಿರೀಕ್ಷೆಯನ್ನು ನೀವು ಮಾಡಬಹುದು. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಈ ಒಂದು ಶುಭ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದೀರಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.